ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಶಾಸಕ ಬಂಗಾರಪೇಟೆ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ರೌಡಿಸಂ ಗೂಂಡಾ ವರ್ತನೆದೆಲ್ಲ ಜೆಡಿಎಸ್ನವರ ಕೆಟ್ಟ ಅಭ್ಯಾಸ. ಕುಮಾರಸ್ವಾಮಿ ಅವರು ಅವರ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಡಬೇಕು. ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಈ ರೀತಿ ಮಾಡಿರುವುದು ಸರಿಯಲ್ಲ. ಇದು ಅಮಾನವೀಯ ಕೃತ್ಯ. ಅಂದರೆ ಜೆಡಿಎಸ್ನವರಿಗೆ ಒಂದು ಕೆಟ್ಟ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇದು ಕುಮಾರಸ್ವಾಮಿ ಅವರು ಎಚ್ಚರಿಕೆ ಕೊಡಬೇಕು ಅವ್ರ ಕಾರ್ಯಕರ್ತರಿಗೆ ಅಂತೇಳಿ, ಬುದ್ಧಿ ಹೇಳಬೇಕಂತೇಳಿ ಬಂಗಾರಪೇಟೆ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಬಂಗಾರಪೇಟೆ ಶಾಸಕರಾದಂಥ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಗೋಣ. ನಾರಾಯಣಸ್ವಾಮಿ ಅವರೇ, ನಿನ್ನೆ ತಾನೇ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ನಿಮ್ಮದೇ ಪಕ್ಷದ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ತೂರಾಟ ಆಗಿರುವಂಥದ್ದು. ಅವರು ಕೂಡ ಸಾಕಷ್ಟು ರಿಯಾಕ್ಷನ್ ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಖಂಡಿತವಾಗಿ ಕೂಡ ಈ ಘಟನೆ ನಡೀಬಾರ್ದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ. ಟೀಕೆ ಮಾಡಿದಾಗ ಅದರ ಟೀಕೆಗಳಲ್ಲೇ ಉತ್ತರ ಕೊಡಬೇಕು. ಯಾರಾದರೂ ಕೂಡ ಪ್ರಶ್ನೆ ಮಾಡಿದಾಗ ಅದನ್ನು ಮತ್ತೆ ಇವರ ಪ್ರಶ್ನೆ ಉತ್ತರ ಕೊಡ್ಬೋದಾಗಿತ್ತು. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ ಶಾಸಕರ ಮೇಲೆ ಸಮಾಜದಲ್ಲಿ ಚಪ್ಪಲಿ ಹೊಡಿತಕ್ಕಂಥದ್ದು, ಚಪ್ಪಲಿ ಬೀಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಮಾನವೀಯ ಕೃತ್ಯ. ಇದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರ್ತಕ್ಕಂಥದ್ದು ಎಲ್ಲ ಜಾತಿಗಳಿಗೂ ಕೂಡ ಸಮಾನವಾದ ಒಂದು ಅವಕಾಶ ಸಿಗಬೇಕು ಅಂತ. ಆ ನಿಟ್ಟಿನಲ್ಲಿ ಅವರು ಒಂದು ವೇಳೆ ಆ ಶಾಸಕರು ಏನಾದರೂ ಕೂಡ ಅಸಂಬದ್ಧವಾದ ಪದಗಳನ್ನು ಬಳಸಿದ್ದಾರೆ, ಅದರ ಬಗ್ಗೆ ಕಾನೂನಿದೆ, ಹೋರಾಟ ಇದೆ, ಇಲ್ಲ ಸಂಬಂಧಪಟ್ಟವರು ಅದರ ಬಗ್ಗೆ ರಿಯಾಕ್ಟ್ ಮಾಡಬೇಕು. ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ JDS ಕಾರ್ಯಕರ್ತರು ಮಾಡಿರ್ತಕ್ಕಂಥದ್ದು ಕ್ಷಮಿಸುವಂಥ ಅಪರಾಧ ಅಲ್ಲ. ಖಂಡಿತವಾಗಲಿ ಕೂಡ ನಾನು ಕಡಾಖಂಡಿತವಾಗಿ ಈ ಕೃತ್ಯವನ್ನು ಖಂಡಿಸ್ತೇನೆ. ಇಂಥ ಹೇಯ ಕೃತ್ಯಗಳನ್ನು ಯಾರೂ ಕೂಡ ಸಮಾಜದಲ್ಲಿ ಮಾಡಬಾರ್ದು. ಕಾನೂನು ಅದಕ್ಕೋಸ್ಕರ ಯಾರೇ ತಪ್ಪು ಮಾಡಿದ್ರೂ ಕೂಡ ಕಾನೂನು ಮುಖಾಂತರ ನಾವು ಉತ್ತರವನ್ನು ಕೊಡಬೇಕೇ ವಿನಃ ನಾವು ಸಮಾಜದಲ್ಲಿ ಒಬ್ಬ ಸಂವಿಧಾನಾತ್ಮಕವಾಗಿ ಚುನಾಯಿತರಾಗಿರ್ತಕ್ಕಂಥ ಶಾಸಕರ ಮೇಲೆ ಚಪ್ಪಲಿಯನ್ನು ಎಸೆತಕ್ಕಂಥದ್ದು ಅದು ಸಾರ್ವಜನಿಕ ಸಭೆಗಳಲ್ಲಿ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಇದು ಜನತೆ ಅದನ್ನು ನೋಡ್ತಾ ಇದ್ದಾರೆ. ಈ JDS ಅವರಿಗೆ ಇದು ಒಂದು ಕೆಟ್ಟ ಅಭ್ಯಾಸ. ಇದು ದೌರ್ಜನ್ಯ ಮಾಡ್ತಕ್ಕಂಥದ್ದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ರೌಡಿಸಮ್ ಮಾಡ್ತಕ್ಕಂಥದ್ದು, ಗೂಂಡಾವರ್ತನೆ ಮಾಡ್ತಕ್ಕಂಥದ್ದು ಈ JDSದವರಿಗೆ ಒಂದು ಕೆಟ್ಟ ಅಭ್ಯಾಸ. ಇದು ಒಂದು ವೇಳೆ ಇದ್ರ ಬಗ್ಗೆ ನಾನು ಖಂಡಿಸ್ತೇನೆ. ಇನ್ನು ಮುಂದೆ ಕೂಡ ಇಂಥ ಘಟನೆಗಳನ್ನು ಮಾಡದ ರೀತಿಯಲ್ಲಿ JDS ಕಾರ್ಯಕರ್ತರಿಗೆ, ಮುಖಂಡರಿಗೆ ಗೌರವಾದ ಕುಮಾರಸ್ವಾಮಿ ಅವರು ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. DK ಶಿವಕುಮಾರ್ ಅವರು CM ಆಗಿ ಅವರು ಸ್ವೀಕಾರ ಮಾಡಿದ್ದಾರೆ. ಸಚಿವ ಸಂಪುಟದ ಪುನರ್ರಚನೆಯ ಮಾತುಗಳು ಕೇಳಿಬರ್ತಿತ್ತು. ನೀವು ಕೂಡ ಮೊದಲಿಂದಲೂ ಪ್ರಬಲವಾದಂಥ ಆಕಾಂಕ್ಷಿ ಇದ್ರಿ. ಈ ಮತ್ತೆ ಹೊರಗಡೆ ಬರುವಂಥ ಎರಡನೇ ಲಿಸ್ಟಲ್ಲಿ ನಿಮ್ಮ ಹೆಸರು ಏನಾದ್ರು ಬರುವಂಥ ಸಾಧ್ಯತೆಗಳಿದೆ? ಖಂಡಿತ ಕೂಡ ಅವಕಾಶ ಇದೆ. ಯಾಕೆಂದರೆ ಕೋಲಾರ ಜಿಲ್ಲೆಗೆ ಈಗಾಗಲೇ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿ ಕೋಲಾರ ಜಿಲ್ಲೆಗೆ ನೀವು ನಮಗೆ 3 ಬಾರಿ ಅವಕಾಶ ಕೊಟ್ಟಿಲ್ಲ. ಅವಕಾಶ ಕೊಡಬೇಕು ಅನ್ನೋ ಜಿಲ್ಲೆಯ ದೃಷ್ಟಿಯಿಂದ ನಾವು ಮನವಿಯನ್ನು ಮಾಡಿದ್ದೇವೆ. ಗೌರವಾನ್ವಿತ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣರವರು ಹಾಗೂ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಈ ಒಂದು ಅವಕಾಶವನ್ನು ಕೊಡುತ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಜೊತೆಗೆ ಇವತ್ತೇನು ಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡ ಮೇಲೆ ಪೂರ್ಣ ಪ್ರಮಾಣದ ಒಂದು ಸಚಿವರ ಸಂಪುಟ ವಿಸ್ತರಣೆ ಆಗದೆ ಜನಸಾಮಾನ್ಯರ ಕೆಲಸಗಳು ಕೂಡ ತೊಂದರೆ ಆಗ್ತಾಯಿದೆ. ಶಾಸಕರಿಗೆ ಕೂಡ ಸರಾಗವಾಗಿ ಕೆಲಸಗಳಾಗ್ತಾಯಿಲ್ಲ. ಈ ನಿಟ್ಟಿನಲ್ಲಿ ಹೈಕಮಾಂಡು ಆದಷ್ಟು ಬೇಗ ಈ ಒಂದು ಏನು ಕ್ಯಾಬಿನೆಟನ್ನು ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಇದಿಷ್ಟು ಮಳವಳ್ಳಿ ಶಾಸಕರಾದಂಥ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣಸ್ವಾಮಿ ಅವರ ಮಾತುಗಳು. ಇದಿಷ್ಟು ಬಂಗಾರಪೇಟೆ ಶಾಸಕರಾದಂಥ ನಾರಾಯಣಸ್ವಾಮಿ ಅವರ ಮಾತುಗಳು.